ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಬೆಳಗ್ಗೆ ಎದ್ದು ಬಟ್ಟೆನ ಮಿಷಿನ್ಗೆ ಹಾಕೊಂಡ್ಬಿಡ್ತೀನಿ. ಮಿಷಿನ್ಗೆ ಹಾಕೊಳ್ಳೋದ್ರಿಂದ ನಮಗೆ ಈಚೆಯಿಂದ ಅಡುಗೆ ಕೆಲಸ ಕೂಡ ಆಗ್ತದೆ ಮತ್ತು ಆಚೆಯಿಂದ ಬಟ್ಟೆ ಕೂಡ ವಾಶ್ ಆಗ್ತದೆ. ನಮಗೆ ವಾಶಿದ ಕೆಲಸ ಕೂಡ ಮುಗಿದೋಗ್ತದೆ ಒಟ್ಟೊಟ್ಟಿಗೆ. ಹಾಗೆ ನಾನು ಬಟ್ಟೆನ ಹಾಕೊಂಡ್ಬಿಡ್ತೀನಿ. ಆಮೇಲೆ ಎಲ್ಲ ಈ ಥರ ಫೋಲ್ಡ್ ಇದ್ದದನ್ನು ತೆಗೆದು ಹಾಕೊಂಡ್ಬಿಡ್ತೀನಿ. ಫೋಲ್ಡ್ ಇದ್ದದನ್ನು ಹಾಗೇ ಹಾಕೋದ್ರಿಂದ ಒಂದು ನೀಟಾಗಿ ವಾಶ್ ಆಗೋದಿಲ್ಲ. ನಾವು ಎಲ್ಲಿ ಫೋಲ್ಡಿಂಗ್ ಇರ್ತದೆ ಅದು ಹಾಗೇ ವಾಶ್ ಆಗ್ತದೆ. ಅದಕ್ಕೋಸ್ಕರ ಈ ಕೈ ಕಾಲು ಎಲ್ಲ ಹುಡುಗರದೆಲ್ಲ ಹಾಗೇ ಫೋಲ್ಡಿಂಗ್ ಇರ್ತದಲ್ವ, ಅದನ್ನು ಬಿಡಿಸಿ ಹಾಕೊಳ್ಳೋದ್ರಿಂದ ನೀಟಾಗಿ ವಾಶ್ ಆಗ್ತದೆ. ಮತ್ತು ಪಾಕೆಟನ್ನು ಚೆಕ್ ಮಾಡಿ ಹಾಕಬೇಕು. ನಾವು ಚೆಕ್ ಮಾಡಿ ಹಾಕೋದ್ರಲ್ಲಿ ಮಿಷಿನ್ಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಕಾಯಿನ್ ಅಥವಾ ಪೆನ್ ಡ್ರೈವ್ ಏನಾದರೂ ಇರ್ತದಲ್ವ ಪಾಕೆಟಲ್ಲಿ, ಅದು ಹಾಗೇ ಹೋದರೆ ಮಿಷಿನ್ಗೆ ಹಾಳಾಗೋ ಮಿಷಿನಿಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇರ್ತದೆ. ಅದಕ್ಕೋಸ್ಕರ ನಾವು ಒಮ್ಮೆ ಚೆಕ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಏನು ಮಿಷಿನ್ಗೆ ಪ್ರಾಬ್ಲಮ್ ಬರೋದಿಲ್ಲ. ಮತ್ತು ಏನಾದರೂ ಚೀಟಿಗಳು ಅಥವಾ ಡಾಕ್ಯುಮೆಂಟ್ಸ್ಗಳು ಎಲ್ಲವೂ ಸೇಫಾಗಿ ನಮಗೆ ಸಿಗ್ತವೆ. ಹಾಗಾಗಿ ನಾನು ಚೆಕ್ ಮಾಡಿ ಹಾಕ್ಕೊಂಡೆ. ಇಲ್ಲಿ ನಾನು ಮಿಷಿನಿಗೆ ಲಿಕ್ವಿಡನ್ನು ಯೂಸ್ ಮಾಡ್ತೀನಿ ಮತ್ತು ಕಂಫರ್ಟನ್ನು ಯೂಸ್ ಮಾಡ್ತೀನಿ. ಲಿಕ್ವಿಡ್ ಯಾಕಪ್ಪ ಅಂದರೆ ಲಿಕ್ವಿಡ್ ಹಾಕೋದ್ರಿಂದ ನಮಗೆ ಮಿಷಿನ್ ಹಾಳಾಗೋದಿಲ್ಲ. ನಾವು ಸರ್ಫ್ ಪೌಡ್ರನ್ನು ಯಾವಾಗ ನಾವು ಮಿಕ್ಸ್ ಮಾಡಿ ಮಿಷಿನಿಗೆ ಹಾಕ್ತೇವೋ ವಾಶ್ ಆಗ್ತದೆ, ಆದರೆ ಬಟ್ಟೆ ಕ್ಲೀನ್ ಆಗ್ತದೆ. ಆದರೆ ಮಿಷಿನ್ ಹಾಳಾಗೋ ಚಾನ್ಸ್ ತುಂಬ ಇರ್ತದೆ. ಪೌಡ್ರು ಹೋಗಿ ಅಲ್ಲೆಲ್ಲಿ ಮಿಷಿನ್ನ ಇಡೆಯಲ್ಲಿ ಸಂದಿಯಲ್ಲಿ ಹೋಗಿ ಕುತ್ಕೊಳ್ಳೋ ಚಾನ್ಸಸ್ ತುಂಬ ಇರ್ತದೆ. ಆಗ ಮಿಷಿನ್ ಕೂತ್ಕೊಳ್ಳೋದ್ರಿಂದ ಮಿಷಿನಿಗೆ ಹಾಳಾಗೋ ಚಾನ್ಸಸ್ ತುಂಬ ಇರ್ತದೆ. ಅದಕ್ಕೋಸ್ಕರ ನಾವು ಲಿಕ್ವಿಡನ್ನೇ ಯೂಸ್ ಮಾಡೋದು. ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ನಮಗೇನು ಪ್ರಾಬ್ಲಮ್ ಬರಲಿಲ್ಲ ಇಷ್ಟರವರೆಗೂ ಮಿಷಿನ್. ಮತ್ತು ತುಂಬ ಸಮಯ ಕೂಡ ಬರ್ತದೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಹೊರಗೆ ಗುಡಿಸುವ ಅಂತ ಹೇಳಿ ಬಂದೆ. ಅದೇ ಕೂಡ ನನ್ನಿಂದ ಬಂದು ಸ್ವಲ್ಪ ಓಡಾಡಿಕೊಂಡು ಆಟ ಆಡಿಕೊಂಡೆಲ್ಲ ಇದ್ಲು. ಹಾಗೆ ಚೆಂದ ಮಾಡಿ ಬೆಳಿಗ್ಗೆ ಎದ್ದು ಒರೆಸ್ಲಿಕ್ಕೆಲ್ಲ ಆಗೋದಿಲ್ಲ, ಅಷ್ಟು ಟೈಮ್ ಇಲ್ಲ ನನಗೆ. ಗುಡಿಸ್ಕೊಳ್ತೀನಿ ಮತ್ತು ನೀರೆಲ್ಲ ಹಾಕ್ತೀನಿ. ಸ್ವಲ್ಪ ಬಾಗಿಲಿಗೆ ಅಂಗಳಕ್ಕೆಲ್ಲ ನೀರು ಹಾಕ್ತೀನಿ. ನೀರು ಹಾಕಿ ಸ್ವಲ್ಪ ಎಕ್ಸಸೈಜ್ ಮಾಡ್ತೀನಿ. ಎಕ್ಸಸೈಜ್ ಮಾಡಿ ಬೆವರು ಇರ್ತದಲ್ವ, ಹಾಗೆ ನನಗೇನು ತುಂಬ ಟೈಮ್ ಬೇಡ. ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಗಂಟೆ ತೊಗೊಳ್ತೀನಿ, ಇಲ್ಲಾಂದರೆ ಕಾಲು ಗಂಟೆಯಲ್ಲಿ ಮಾಡಿ ಮುಗಿಸ್ಕೊಳ್ತೀನಿ. ಹಾಗೆ ಎಲ್ಲ ಹೊರಗೆ ಗುಡಿಸಿ ಬಂದುಬಿಟ್ಟು ಒಂದು ಬಕೆಟಲ್ಲಿ ನೀರು ತೊಗೊಂಡೋಗಿ ಸ್ವಲ್ಪ ಜಾಲಿಗೆಲ್ಲ ಹಾಕೊಂಡ್ಬಿಡ್ತೀನಿ. ಬಾಗಿಲೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಒರೆಸ್ಲಿಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಒರೆಸೋದಿಲ್ಲ. ಹಾಗೆ ಒಂದೆರಡು ಬಕೆಟ್ ನೀರು ಹಾಕೊಂಡ್ಬಿಡ್ತೀನಿ ಅಷ್ಟೇ. ನೀರು ಹಾಕ್ಕೊಂಡ್ಬಿಟ್ಟು ಮತ್ತೆ ಬಂದು ಸ್ವಲ್ಪ ಯೋಗ ಎಲ್ಲ ಮಾಡ್ತೀನಿ. ನನ್ನಿಂದ ನನಗೇನು ಗೊತ್ತೋ ಅದನ್ನು ಅಷ್ಟೇ ಮಾಡ್ಕೊಳ್ತೀನಿ. ನನಗೆ ಫಿಟ್ನೆಸ್ಸಿಗೋಸ್ಕರ ಏನು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಮತ್ತು ಈಗ ವಾಕಿಂಗ್ ಹೋಗ್ತಿದ್ದೆ. ವಾಕಿಂಗ್ ಹೋಗಲಿಕ್ಕೆ ನನಗೆ ಟೈಮ್ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ಮಗು ಚಿಕ್ಕದಿರೋದ್ರಿಂದ ಮತ್ತು ಆ ಮಗು ಕೂಡ ಚಿಕ್ಕದು, ಇನ್ನೊಂದು 2 ಮೊಮ್ಮಕ್ಕಳು ಇರೋದ್ರಿಂದ ಮೊಮ್ಮಕ್ಕಳಿಗೆ ಬೆಳಿಗ್ಗೆ ಎದ್ದುಕೊಂಡು ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ನೋಡ್ಕೋಬೇಕಾಗ್ತದೆ. ಹಾಗಾಗಿ ನನಗೆ ವಾಕಿಂಗ್ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ನನಗೆ ಇಲ್ಲಿ ಒಂದು ಕಾಲು ಗಂಟೆನೋ ಅಥವಾ ಅರ್ಧ ಗಂಟೆನೋ ಎಷ್ಟು ಟೈಮ್ ಸಿಗ್ತದೆ ಅಷ್ಟು ಟೈಮಲ್ಲಿ ನಾನು ಒಂದು ಯೋಗ ಮಾಡ್ತೀನಿ, ಎಕ್ಸಸೈಜ್ ಮಾಡ್ತೀನಿ, ಅಥವಾ ಏನು ಬೇಕೋ ನಾನು ಅದನ್ನು ಮಾಡ್ಕೊಳ್ತೀನಿ. ನನಗೆ ಡೈಲಿ ರೊಟೀನಿಗೋಸ್ಕರ ಒಂದು ನಮಗೆ ಹೆಲ್ದಿ ಲೈಫ್ ಸ್ಟೈಲ್ಗೆ ಏನೆಲ್ಲ ಬೇಕು, ಆರೋಗ್ಯವಾಗಿರ್ಲಿಕ್ಕೆ ಏನು ಬೇಕೋ ಅಷ್ಟನ್ನು ನಾನು ಮಾಡ್ಕೊಳ್ತೀನಿ ನನಗೆ ಗೊತ್ತಿರೋದನ್ನು. ಹಾಗೆ ಹೊರಗೆ ಜಾಲೆಲ್ಲ ತೊಳೆದು ಬಂದುಬಿಟ್ಟು ಮತ್ತೆ ಬಂದು ಸ್ವಲ್ಪ ಯೋಗ ಮಾಡೋಣ ಅಂತ ಹೇಳಿ ಬಂದೆ. ಮಾಡಿಕೊಂಡು ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಕೈ ಕಾಲು ನರಗಳು ಜಾಯಿಂಟ್ ಪೇನ್ ಏನು ಬರೋದಿಲ್ಲ. ಮತ್ತು ನಾವು ಯಾವಾಗಲೂ ಸದಾ ಒಂದು ಯಂಗಾಗಿ ಕಾಣಲಿಕ್ಕೆ ಕೂಡ ಒಂದು ಸೀಕ್ರೆಟ್ ಆಗಿರ್ತದೆ ಇದು. ನಾವು ತುಂಬ ಆ್ಯಕ್ಟಿವಿಟಿಯಲ್ಲಿ ತೊಡಗಿರಬೇಕು. ನಾವು ಯಾವಾಗಲೂ ಕೈ ನೋವು, ಕಾಲು ನೋವು, ಮಂಡಿ ನೋವು, ಅಯ್ಯೋ ಬಗ್ಗಿದ್ರಾಗಲ್ಲ ಎದ್ರಾಗಲ್ಲ ಅಂತ ಹೇಳಿ ಆಗಿದ್ರೆ ಎಲ್ಲವೂ ಕೂಡ ಕಷ್ಟ ಆಗ್ತದೆ. ಮತ್ತು ನಾನು ಹಾರ್ಡ್ ವರ್ಕ್ ಮಾಡ್ತಾಯಿರ್ತೀನಿ. ನನಗೆ ಮನೆಯಲ್ಲಿ ಮಾಡ್ತೀನಿ, ಆಫೀಸ್ಗೆ ಹೋಗ್ತೀನಿ, ಮನೆಯಲ್ಲಿ ಬಾಣಂತಿ ಕೆಲಸ ಕೂಡ ಮಾಡ್ತೀನಿ. ಹಾಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಎಲ್ಲರೂ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ಕಡೆ ಮಾಡಲೇಬೇಕು. ಮತ್ತು ಹಾಗೆ ಮಾಡೋದ್ರಿಂದ ನಾನು ಇಷ್ಟು ಫಿಟ್ನೆಸ್ ಆಗಿರಲಿಕ್ಕೆ ಕಾರಣ ಆಗ್ತದೆ. ಮತ್ತು ನನ್ನ ಸ್ವಲ್ಪ ಮತ್ತು ಹೆಲ್ತ್ ಸ್ಟೈಲ್ ಕೂಡ ಇದು ತುಂಬ ಒಂದು ರೂಟೀನ್ ಆಗಿರ್ತದೆ. ಇದು ನಾನು ಯಾವಾಗಲೂ ಈ ಥರ ಕೂತ್ಕೊಂಡು ಒಂದು ಜಾಸ್ತಿ ಟೈಮ್ ಇಲ್ಲದ್ರೂ ಒಂದು ಕಾಲು ಗಂಟೆ ಟೈಮ್ ಆದರೂ ಕೊಡ್ತೀನಿ. ಇದಕ್ಕೆ ಕೂತ್ಕೊಂಡು ಹೀಗೆ ಈ ಥರ ಕಾಲನ್ನು ಚಕ್ಲ ಪಕ್ಲ ಹಾಕ್ಕೊಂಡು ಕೈಯನ್ನು ಸ್ಟ್ರೇಟ್ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಶ್ವಾಸ ತಗೊಳ್ಳೋದ್ರಿಂದ ಶ್ವಾಸಕೋಶದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ. ಮತ್ತು ನಮಗೆ ಹೆಲ್ತಿಗೆ ಏನೂ ಅಷ್ಟು ತೊಂದರೆ ಬರೋದಿಲ್ಲ. ನಮಗೆ ಯಾವಾಗ ಶ್ವಾಸಕೋಶದ ಎಕ್ಸಸೈಜ್ ಮಾಡ್ತೀವಿ ನಾವು, ಅಲ್ಲಿ ನಮಗೆ ಹೆಲ್ತಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ನಾನು ಬೆಳಗ್ಗೆ ಎದ್ದು ಮಾಡ್ಕೊತೀನಿ.
ನನಗೆ ಎಷ್ಟು ಟೈಮ್ 5 ನಿಮಿಷ ಸಿಕ್ಕರೂ ಕೂಡ 5 ನಿಮಿಷದಲ್ಲಿ ಮಾಡ್ಕೊಳ್ತೀನಿ. ಆಮೇಲೆ ನನಗೆ ಗೊತ್ತಿರೋದು ಬಟರ್ಫ್ಲೈ ಆಸನ, ಇದನ್ನು ಕೂಡ ನಾನು ಮಾಡ್ಕೊಂಬಿಡ್ತೀನಿ. ಮತ್ತು ನನಗೆ ಗೊತ್ತಿರೋದು ಏನು ಗೊತ್ತುಂಟ ಅಷ್ಟೇ ನಾನು ಮಾಡ್ಕೊಳ್ಳೋದು, ಜಾಸ್ತಿ ಹೆವಿ ಏನು ಮಾಡೋದಿಲ್ಲ ಕೂಡ. ನನ್ನ ಹೆಲ್ತಿಗೆ ನಾನು ಇಷ್ಟು ಫಿಟ್ಟಾಗಿರಲಿಕ್ಕೆ ಏನೆಲ್ಲ ಕಾರಣ, ಹೇಗೆಲ್ಲ ನಾನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ಅದನ್ನು ಗೊತ್ತಿರೋದನ್ನು ಅಷ್ಟು ಮಾಡ್ತೀನಿ. ಮತ್ತು ಬೇರೆ ಜಾಸ್ತಿ ಎಲ್ಲ ಗೊತ್ತಿದ್ದರೂ ಕೂಡ ಮಾಡೋದಿಲ್ಲ, ಯಾಕೆಂದರೆ ನನಗೆ ಟೈಮ್ ಇಲ್ಲ ಇಲ್ಲಿ. ಹಾಗಾಗಿ ನನಗೆ ಹೆಲ್ತಿಗೆ ಏನು ಬೇಕೋ ಅದನ್ನು ನಾನು ಆ ರೀತಿ ಕಂಫರ್ಟಬಲ್ ಆಗೋ ರೀತಿ, ಮತ್ತು ನನಗೆ ನಾನು ಫಿಟ್ನೆಸ್ ಆಗಲಿಕ್ಕೆ ಏನೆಲ್ಲ ನಾನು ಇಷ್ಟು ಸಮಯ ನಾನು ಕಾಪಾಡ್ಕೊಂಬಂದಿದ್ದೀನಿ ಮತ್ತು ಹೇಗೆಲ್ಲ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಅದನ್ನೇ ನಾನು ಕೂಡ ಮುಂದುವರಿಸ್ಕೊಂಡು ಕೂಡ ಹೋಗ್ತೀನಿ. ಹಾಗೆ ಈ ರೀತಿ ನಿಮಗೊಂದು ತೋರಿಸೋಣ, ಹೆಲ್ಪ್ ಆಗ್ಬೋದು ಯಾರಿಗಾದರೂ ಅಂತ ಹೇಳಿ ಹಾಗೆ ಸ್ವಲ್ಪ ಗೊತ್ತಿರೋದು ಎಕ್ಸಸೈಸನ್ನೆಲ್ಲ ಮಾಡಿದೆ. ಇಲ್ಲಿ ನನ್ನ ಮೊಮ್ಮಗಳು ಬಂದು ನಾನು ಮಲಗಿದಾಗಿನ ಮಲಗಿ ನನಗೆ ಕಿರಿಕಿರಿ ಮಾಡ್ಕೊಂಡು ಮಾಡ್ತಿದ್ಲು, ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಆದರೂ ಕೂಡ ನನಗೆ ಏನು ಮಾಡಬೇಕಿತ್ತು ಅದು ಮಾಡಿದೆ. ಹಾಗೆ ನಮಗೆ ಹೆಲ್ದಿಯಾಗಿರಲಿಕ್ಕೆ ಎಷ್ಟು ಸಾಕಾಗ್ತದೆ, ಇಷ್ಟು ನಮಗೆ ಮಾಡಲಿಕ್ಕಾಗದ್ರೆ ನಮ್ಗೆ ಏನು ಮಾಡಲಿಕ್ಕಾಗ್ತದೆ, ಕೂತ್ಕೊಂಡು ನಮಗೆ ಬ್ರೀತ್ ಎಕ್ಸಸೈಸ್ ಮಾಡಲಿಕ್ಕಾಗ್ತದಾ, ಅಥವಾ ಬಟರ್ಫ್ಲೈ ಆಸನ ಮಾಡಲಿಕ್ಕಾಗ್ತದಾ, ಅಥವಾ ವಾಕಿಂಗ್ ಮಾಡಲಿಕ್ಕಾಗ್ತದಾ, ಏನು ಮಾಡಲಿಕ್ಕಾಗ್ತದೆ ಅದನ್ನು ಮಾಡ್ಕೋಬೋದು. ಒಂದು 5 ನಿಮಿಷ ಆದರೂ ಸರಿ, 10 ನಿಮಿಷ ಆದರೂ ಸರಿ. ಯಾಕೆಂದರೆ ನಮಗೆ ದಿನದಲ್ಲಿ ಒಂದು ದಿನ ಆ್ಯಕ್ಟಿವ್ ಆಗಿರಲಿಕ್ಕೆ ಇಷ್ಟು ನಮಗೆ ಸಾಕಾಗ್ತದೆ. ನಮ್ಮಿಂದ ಏನು ಸಾಧ್ಯವೋ ಅಷ್ಟು ಮಾಡಬೇಕು. ನಾನು ಎಲ್ಲದೂ ಮಾಡಿ ಫ್ಲೆಕ್ಸಿಬಲ್ ಆಗಿದ್ದೀನಿ, ಅದಕ್ಕೋಸ್ಕರ ನನಗೆ ಏನು ಕೂಡ ಅಸಾಧ್ಯ ಅಂತ ಯಾವುದಿಲ್ಲ. ನಾನು ಎಲ್ಲವನ್ನೂ ಮಾಡ್ತೀನಿ, ಎಲ್ಲ ಆಸನವನ್ನು ಕೂಡ ಮಾಡ್ತೀನಿ. ಆದರೆ ನನಗೆ ಟೈಮ್ ಸಾಕಾಗೋದಿಲ್ಲ. ಹಾಗಾಗಿ ನನಗೆ ಸಿಕ್ಕ ಟೈಮಲ್ಲಿ ಏನು ಬೇಕು ಅದನ್ನು ನಾನು ಮಾಡ್ಕೊಳ್ತೀನಿ. ಗೊತ್ತಿರೋದನ್ನು ನಾನು ಹೀಗೆ ಮಾಡ್ಕೊಳ್ಳೋದ್ರಿಂದನೇ ನಾನು ಇಷ್ಟು ಫಿಟ್ಟಾಗಿರೋದು. ನಾನು ಫಿಟ್ಟಾಗಿರೋದಕ್ಕೆ ಈ ಎಕ್ಸಸೈಸ್ಗಳು ಮತ್ತು ಡಯಟ್ ಪ್ಲ್ಯಾನ್ ಇದನ್ನೆಲ್ಲ ನಾನು ಒಂದು ರೋಟೀನಾಗಿ ಇಟ್ಕೊಂಡಿರ್ತೀನಿ. ಮತ್ತು ಒಂದು ದಿವಸ ಮಾಡಿ ಒಂದು ದಿವಸ ಬಿಡೋದು ಆ ಥರ ಏನಿಲ್ಲ. ಹಾಗೆ ಹೊರಗಿದೆಲ್ಲ ಮುಗಿಸ್ಕೊಂಡು ಒಳಗೆ ಬಂದು ಗ್ಯಾಸ್ ಎಲ್ಲ ಒರೆಸ್ಕೊಂಡೆ. ನೀಟಾಗಿ ಬೆಳಗ್ಗೆ ಎದ್ದು ನಾವು ಗ್ಯಾಸ್ ಒರೆಸಿ ಅಡುಗೆ ಮಾಡ್ಕೋಬೇಕು. ಎಲ್ಲರೂ ಮಾಡ್ತಾರೆ, ಆದರೆ ನಾನು ಕೂಡ ಈಗೇನು ಮಾಡೋದು, ಗ್ಯಾಸ್ ಒರೆಸಿ ಅಡುಗೆ ಮಾಡೋದ್ರಿಂದ ನಮಗೆ ಒಂದು ಫ್ರೆಶ್ನೆಸ್ ಫೀಲ್ ಆಗ್ತದೆ. ಮತ್ತು ಎಲ್ಲ ದಿನಗಳು ಕೂಡ ಶುದ್ಧದಿಂದ ಆರಂಭ ಆಗ್ತದೆ. ಅದಕ್ಕೋಸ್ಕರ ನಾನು ಗ್ಯಾಸ್ ಒರೆಸ್ಬಿಟ್ಟು ಮತ್ತು ಇಲ್ಲಿ ಅಡುಗೆಯನ್ನು ಸ್ಟಾರ್ಟ್ ಮಾಡೋದು. ಹಾಗೆ ಇಲ್ಲಿ ಎಲ್ಲ ಕಡೆ ಒಮ್ಮೆ ಸ್ವಲ್ಪ ಕೂಡ ಒರೆಸ್ಕೊಂಡು ನೀಟಾಗಿ ಈಗ ರಾತ್ರಿ ಏನೇನು ಜಿರಳೆ ಅಥವಾ ಪಲ್ಲಿ ಏನಾದರೂ ಓಡಾಡ್ತದಲ್ವ, ಅದಕ್ಕೋಸ್ಕರ ನಾವು ನೀಟಾಗಿ ಒರೆಸ್ಕೊಳ್ಳೋದ್ರಿಂದ ಎಲ್ಲವೂ ಕ್ಲೀನ್ ಆಗ್ತದೆ. ಇಲ್ಲಿ ಓವನ್ ಕೂಡ ಸ್ವಲ್ಪ ಪದಾರ್ಥ ಸಿಡಿದಿತ್ತು ಬಿಸಿ ಮಾಡುವಾಗ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಓವನ್ ಕೂಡ ವಾಶ್ ಮಾಡಿಕೊಂಡೆ. ಈ ಥರ ವಾಶ್ ಮಾಡ್ಕೊಳ್ಳೋದ್ರಿಂದ ಓವನ್ ಕೂಡ ಕ್ಲೀನಾಗಿರ್ತದೆ. ನಾವು ಎಷ್ಟು ಕ್ಲೀನಾಗಿ ಇಟ್ಕೊಳ್ತೀವಿ ಅಷ್ಟೇ ಒಳ್ಳೆಯದು. ಅದು ನಾವು ಹಾಗೆಯೇ ಬಿಟ್ಟರೆ ಮತ್ತೆ ನಾವು ಪುನಃ ಬಿಸಿ ಮಾಡುವಾಗ ಅದು ಮತ್ತೆ ನಮಗೇನು ಪ್ರಾಬ್ಲಮ್ ಆಗಬಾರ್ದು. ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಓವನನ್ನು ವಾಶ್ ಮಾಡ್ಕೊಂಡ್ಬಿಟ್ಟೆ. ವಾಶ್ ಮಾಡಿಕೊಂಡು ಮತ್ತು ಅಡುಗೆ ಕೆಲಸ ಮಾಡಲಿಕ್ಕೆ ಅಂಥೇಳಿ ಬಂದೆ. ಈ ಥರ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಕ್ಲೀನಾಗಿರ್ತದೆ ಮತ್ತು ನಮಗೆ ನೋಡಲಿಕ್ಕೆ ಕೂಡ ಚೆನ್ನಾಗಿರ್ತದೆ. ನಾವು ಎಲ್ಲ ಐಟಮ್ಗಳನ್ನು ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅಷ್ಟೇ ಕೂಡ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾನು ಇಲ್ಲಿ ಓವನನ್ನು ಕ್ಲೀನ್ ಮಾಡಿ ಒರೆಸ್ಕೊಂಡೆ. ಈ ಥರ ಒರೆಸ್ಕೊಂಡು ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಚೆನ್ನಾಗಿರ್ತದೆ. ಮತ್ತು ಈ ವಾಶ್ ಮಾಡಿ ಆದಮೇಲೆ ನಾವು ಹಾಗೆಯೇ ಇಡಬಾರ್ದು. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೋಬೇಕು ಗ್ಲಾಸು, ಯಾಕೆಂದರೆ ಅದರ ನೀರು ಪಾಶ ಇರ್ತದಲ್ವ, ಹಾಗೆ ಅದು ಕಲೆ ಆಗೋ ಚಾನ್ಸ್ ಕೂಡ ಇರ್ತದೆ. ಓವನ್ ಒಳಗೆ ನಾವು ಹಿಂಗೆ ನೀಟಾಗಿ ಒರೆಸ್ಕೊಂಡು ನಾವು ನೀಟನ್ನು ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿರ್ತದೆ. ಇಲ್ಲಿ ಬಂದು ಉಪ್ಪನ್ನು ಅದಕ್ಕೋಸ್ಕರ ನಾನು ಗ್ಲಾಸ್ ಇದು ಸಿಕ್ಕಿತ್ತು ಹನಿದು, ಅದಕ್ಕೋಸ್ಕರ ಈ ಬಾಟ್ಲಿಯಲ್ಲೇ ಹಾಕ್ತಿದ್ದೆ. ನಾನು ಪ್ಲಾಸ್ಟಿಕಲ್ಲಿ ಹಾಕ್ಬಾರ್ದು ಅಂತ, ಮತ್ತು ಪ್ಲಾಸ್ಟಿಕ್ ಕರಗ್ತದೆ ಕೂಡ ಉಪ್ಪಿಗೆ, ಅದಕ್ಕೋಸ್ಕರ ನಾನು ಗಾಜಿನ ಬಾಟ್ಲಲ್ಲಿ ಹಾಕ್ಕೊಂಡಿದ್ದೆ. ಈಗ ಈ ಥರದ್ದು ನಾನು ಹುಡುಕ್ತಾ ಇದ್ದೆ. ಮೊನ್ನೆ ಜಾತ್ರೆಗೆ ಹೋಗಿದ್ನಲ್ವ, ಅಲ್ಲಿ ಸಿಕ್ಕಿತ್ತು, ತೊಗೊಂಬಂದೆ. ಈಗ ಆ ಉಪ್ಪನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ನನಗೆ ಕಲ್ಲುಪ್ಪು ಹಾಕ್ಲಿಕ್ಕೆ ಬಂದಿದೆ, ಅದು ಕೂಡ ಸೇಮ್ ಇದೇ ಥರ ಉಂಟು. ಇದರಲ್ಲಿ ನಾನು ಕಲ್ಲುಪ್ಪನ್ನು ಹಾಕ್ಕೊಳ್ತೀನಿ. ಇದು ಕೂಡ ಒಂದು ಯಾವುದು ಜಾತ್ರೆಯಲ್ಲಿ ತಗೊಂಡದ್ದು, ಹಾಗಾಗಿ ನನಗೆ ಸಿಕ್ಕಿರಲಿಲ್ಲ, ಚಿಕ್ಕದು ಬೇಕಿತ್ತು. ಹಾಗಾಗಿ ಇದನ್ನು ತಗೊಂಡೆ. ನಾವು ಈ ಥರದ್ರಲ್ಲಿ ಉಪ್ಪು ಯೂಸ್ ಮಾಡೋದ್ರಿಂದ ನಮಗೆ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಪ್ಲಾಸ್ಟಿಕಲ್ಲೇ ಯೂಸ್ ಮಾಡೋದ್ರಿಂದ ಪ್ಲಾಸ್ಟಿಕ್ ಕರಗ್ತದೆ ಅಂತ ಹೇಳಿ ಎಲ್ಲ ಓದಿದ್ದೆ ನಾನು, ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಬಂದಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ? ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ತೇನೆ ನಾನು ಉಪ್ಪು.
ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಬಂದು ಫಸ್ಟ್ ಆಫ್ ಆಲ್ ಬಿಸಿನೀರು ಇಡ್ತೇವೆ. ಎಲ್ರಿಗೂ ಬಿಸಿನೀರು ಬೇಕು, ಮನೇಲಿರೋರು ಎಲ್ರಿಗೂ. ಹಾಗಾಗಿ ಬಿಸಿನೀರು ಇಟ್ಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ಸೊ ಅದೇ ರೀತಿ ಇವಾಗ ಅವಳಿ ಬೀಜ, ಇದು ನಮ್ಮದು ಡೈಲಿ ಮಾರ್ನಿಂಗ್ ರೆಸಿಪಿ. ಬಿಕಾಸ್ ಅವಳಿ ಬೀಜ ಬಾಣಂತಿ ಕೊಡಬೇಕು. ಅದೇ ರೀತಿ ನಾನು ಕೂಡ ಕುಡಿತೀನಿ. ಬೆನ್ನಿಗೆ ತುಂಬ ಒಳ್ಳೆಯದಿದು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಕುಡಿದು, ಬಿಕಾಸ್ ಅದು ಅಷ್ಟು ಹೆಲ್ಪ್ಫುಲ್ ಆಗಿದೆ ನಮಗೆ. ಅದೇ ರೀತಿ ಅವಳಿ ಬೀಜ ಅಲ್ಲದೆ ಇನ್ಸುಲಿನ್ ಲೀಫನ್ನು ಕೂಡ ನೀರಿಗೆ ಹಾಕ್ಕೊಂಡು ಕುದಿಸಿ ಕುಡಿತೀನಿ. ಸೊ ಇದರಿಂದ ತುಂಬ ಒಳ್ಳೆಯದು ಹೆಲ್ತಿಗೆ. ನೀವು ಡೈಲಿ ಕುಡೀರಿ. ಇವಾಗಿನ ಆರೋಗ್ಯ ಸ್ಥಿತಿ ಎಲ್ಲರದ್ದು ಹದಗೆಟ್ಟುತ್ತೆ. ಹಾಗಾಗಿ ಈ ಥರದ್ದೆಲ್ಲ ಮಾಡಲೇಬೇಕು ನಾವು. ಸೊ ಹಾಗಾಗಿ ಅವಳಿ ಬೀಜ ಇಟ್ಟು ಇನ್ಸುಲಿನ್ ಕುದಿಸೋಕಿಟ್ಟೆ. ಸೊ ನನ್ನ ಮಗನಿಗೆ ಬೆಳಗ್ಗೆ ಟಿಫಿನಿಗೆ ಏನಾದರೂ ರೆಡಿ ಮಾಡಬೇಕಲ್ವ, ಹಾಗಾಗಿ ಈಗ ಆಲ್ರೆಡಿ ಲೇಟ್ ಆಗಿದ್ದರಿಂದ ಅನ್ನ ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ. ಸೊ ಬಿರಿಯಾನಿ ರೆಸಿಪಿ ಮಾಡಿದರೆ ಬಿರಿಯಾನಿ ಮಾಡಿದರೆ ಬೇಗ ಆಗುತ್ತೆ. ಹಾಗಾಗಿ ಮನೇಲಿ ಮಶ್ರೂಮ್ ಇತ್ತು, ಬಿರಿಯಾನಿ ಟ್ರೈ ಮಾಡ್ತಿದ್ದೀನಿ. ತುಂಬ ಒಳ್ಳೆಯದಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಇಷ್ಟಪಡ್ತೀರ ಈ ರೆಸಿಪಿನ. ಒಮ್ಮೆ ಟ್ರೈ ಮಾಡಿ. ಓಕೆ, ಇದನ್ನೀಗ ಕಟ್ ಮಾಡಿ ಒಂದು ಪಾತ್ರೆ ನೋಡಿ, ಈ ಥರ ಉಂಟು. ಇದನ್ನು ನಾನು ಒಂದು ಬೌಲಿಗೆ ಹಾಕ್ಕೊಂಡು ನೀರು ಹಾಕಿಡ್ತೀನಿ. ಮತ್ತು ಇದನ್ನು ಕಟ್ ಮಾಡ್ಕೋಬೇಕು ನಮಗೆ. ನೋಡಿ ಗೈಸ್, ಇಲ್ಲಿ ನಾನು ಪುದೀನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕಾಯಿ ಮೆಣಸು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಇಷ್ಟು ಐಟಮನ್ನು ನಾನು ಇಲ್ಲಿ ತೊಗೊಂಡಿದ್ದೇನೆ. ಇದು ನಮಗೆ ಮಿಕ್ಸಿ ಮಾಡಲಿಕ್ಕೆ ಬೇಕು. ಇಷ್ಟು ಐಟಮ್ ನಾನು ತೊಗೊಂಡಿದ್ದೇನೆ. ನಮಗೆ ಒಗ್ಗರಣೆಗೆ ಹಾಕಲಿಕ್ಕೆ ಇಷ್ಟು ಐಟಮ್ ಬೇಕು. ಏಲಕ್ಕಿ, ಲವಂಗ, ಚಕ್ಕೆ, ಸೋಂಪು, ಕಸ್ತೂರಿ ಮೇಥಿ ಇಷ್ಟು ತೊಗೊಂಡಿದ್ದೇನೆ. ಮತ್ತು ನೀರುಳ್ಳಿ ಮತ್ತು ಟೊಮೆಟೊ ತೊಗೊಂಡಿದ್ದೇನೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದು ಅಕ್ಕಿಯನ್ನು ಇಷ್ಟು ವಾಶ್ ಮಾಡಿ ಈ ಥರ ಆಯಿತು. ಒಂದು 1/4 ಗಂಟೆ ಮೊದಲು ನಾವು ವಾಶ್ ಮಾಡಿಡಬೇಕು. ಈ ಥರ ಡ್ರೈ ಆಗ್ತದೆ. ಆದರೆ ಸ್ವಲ್ಪ ನೆನೀತದಲ್ವ, ಒಮ್ಮೆ 2 ಸರಿ ವಾಶ್ ಮಾಡಿ ಚೆಂದ ಮಾಡಿ ಕ್ಲೀನ್ ಮಾಡಿ ಇಟ್ಕೋಬೇಕು. ಆಗ ನಮಗೆ ಹಾಕಲಿಕ್ಕೆ ಸುಲಭ ಆಗ್ತದೆ. ಮತ್ತು ನೀರು ಇರಬಾರ್ದು, ನೀರನ್ನು ಎಲ್ಲ ಇಲ್ಲಿ ನಾನು ಒಂದು ದೊಡ್ಡ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ತೊಗೊಂಡಿದ್ದಲ್ಲ ಅದನ್ನ ಹಾಕ್ಕೊಂಡು ನೀರುಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಕೊಡ್ಬೋದು. ಇದೀಗ ಸ್ವಲ್ಪ ಫ್ರೈ ಆಗಲಿ. ನಮಗೆ ಮಿಕ್ಸಿ ಮಾಡೋ ಐಟಮ್ ಏನಿದೆ ಅದನ್ನು ನಾನೀಗ ಇಷ್ಟು ಐಟಮನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೇನೆ. ಮಿಕ್ಸಿ ಆಯಿತು. ನಾನು ಇದನ್ನು ಈ ಟೈಮಲ್ಲಿ ಹಾಕ್ಕೊಳ್ತೀನಿ. ಈರುಳ್ಳಿ ಎಲ್ಲ ಫ್ರೈ ಆಯ್ತು. ಇಲ್ಲಿ ಈರುಳ್ಳಿ ಎಲ್ಲ ಟೊಮೆಟೊ ಫ್ರೈ ಆಯಿತು. ಇದು ಈ ಗ್ರೈಂಡ್ ಮಾಡಿದ್ದನ್ನು ಈಗ ಹಾಕ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗ್ತದೆ. ಆಮೇಲೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಅದು ಆಯಿಲ್ ಬಿಡಬೇಕು, ಎಲ್ಲ ಮಸಾಲೆ ಎಲ್ಲ, ಅದಕ್ಕೋಸ್ಕರ. ಮಶ್ರೂಮನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದರಲ್ಲಿ 2 ಭಾಗ ಅಷ್ಟೇ ಮಾಡಿದ್ದೀನಿ ನಾನು, ಜಾಸ್ತಿ ಮಾಡಿಲ್ಲ. ಇದು ನಮಗೆ ಬಾಯಿಗೆ ಸಿಗಬೇಕು, ಇಲ್ಲಾಂದರೆ ಕಡೆಗೆ ಹೋಗ್ತದೆ ಅದು. ಅದಕ್ಕೋಸ್ಕರ ನಾನು ಒಂದು ಮಶ್ರೂಮಲ್ಲಿ 2 ಭಾಗವನ್ನು ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಕೊಳ್ತೀನಿ ಈ ಟೈಮಲ್ಲಿ ನಾನು. ಈಗ ನೋಡಿ, ಇದು ಎಷ್ಟೊಂದು ಆಯಿಲ್ ಬಿಟ್ಕೊಂಡಿದೆ. ಮಸಾಲೆ ಎಲ್ಲ ಈ ಥರ ಆಯಿಲ್ ಬಿಟ್ಕೋಬೇಕು ನಮಗೆ. ಬಿರಿಯಾನಿಗೆ ಆಯಿಲ್ ಬಿಟ್ಕೊಂಡಾಗಲೇ ನಮಗೆ ಟೇಸ್ಟಿಯಾಗಿ ಬರೋದು. ಈ ಟೈಮಲ್ಲಿ ನಾನು ಮಶ್ರೂಮ್ ಹಾಕ್ಕೊಳ್ತೀನಿ. ಎಷ್ಟು ಚೆಂದ ಕಾಣ್ತದಲ್ವ ಮಸಾಲೆ. ಈ ಥರ ಎಣ್ಣೆ ಬಿಟ್ಕೊಂಡಾಗನೇ ನಮಗೆ ಬಿರಿಯಾನಿ ಚೆಂದ ಬರ್ತದೆ ಅಂತ ಅರ್ಥ. ನಾನು ಆಚಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಇದು 1 ಸ್ಪೂನ್ ಬೇಕು ನಮಗೆ ಹಾಕೊಳ್ಳಿಕ್ಕೆ. ಇಲ್ಲಿ 1 ಸ್ಪೂನು ಆಚಿ ಬಿರಿಯಾನಿ ಮಸಾಲ ತಗೊಂಡೆ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ತಗೊಂಡೆ. ಇಷ್ಟು ಸಾಕೀಗ. ಈಗೆಲ್ಲ ರೆಡಿ ಆಯಿತು. ನೋಡಿ ಮಸಾಲೆ ಎಷ್ಟು ಚೆಂದ ಬಂತಲ್ವಾ.
ಚೆಂದ ಕಾಣ್ತದಲ್ಲ ನೋಡಿ, ನೀರು ಎಲ್ಲ ಎಣ್ಣೆ ಎಲ್ಲ ಎಷ್ಟು ಚೆಂದ ಬಿಟ್ಕೊಳ್ತು. ಈ ಥರ 4 ಗ್ಲಾಸ್ ಅಕ್ಕಿಗೆ 7 ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ. 8 ಗ್ಲಾಸ್ ಹಾಕೋದ್ರಿಂದ ನಮಗೆ ಬಿರಿಯಾನಿ ಮುದ್ದೆ ಆಗ್ತದೆ, ಅದಕ್ಕೆ 1 ಗ್ಲಾಸ್ ಕಡಿಮೆ ಹಾಕ್ಕೋಬೇಕು. ನಾನಿಲ್ಲಿ 7 ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ. ನನಗೆ ಅಕ್ಕಿ ಹಾಕ್ಲಿಕ್ಕೆ ಇಲ್ಲಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ನಾನು ಅಕ್ಕಿಯನ್ನು ಏನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದನ್ನು ಹಾಕೊಂಡ್ಬಿಡ್ತೀನಿ. ಈಗ ಕೈ ಹಿಡ್ಕೋಬೇಕು, ಸ್ವಲ್ಪ ಇದು ಕುದಿ ಬರಬೇಕು. ಈಗಲೇ ವಿಶಿಲ್ ಹಾಕಿಬಿಡ್ಬಾರ್ದು, ಫಸ್ಟ್ಗೆ ವಿಶಿಲ್ ಹಾಕಿಬಿಟ್ರೆ ಮೇಲೆ ನೀರು ಹಾಗೆ ಇರ್ತದೆ, ಮತ್ತು ಕರೆಕ್ಟ್ ಬೇಯೋದಿಲ್ಲ. ಸ್ವಲ್ಪ ಇದು ಕುದಿ ಬರಬೇಕು. ಇದೀಗ ಅಕ್ಕಿ ಹಾಕಿದ್ವಲ್ವಾ, ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ನಾವು ವಿಶಿಲ್ ಹಾಕೊಂಡ್ಬಿಡ್ಬೇಕು. ವಿಶಿಲ್ ಹಾಕಿ ಮೆಲ್ಲ ಇಟ್ಬಿಡ್ಬೇಕು. 1 ವಿಶಿಲ್ ಆದರೂ ಸಾಕಾಗ್ತದೆ. ಇಲ್ಲಿ ಬಿರಿಯಾನಿ ಕೂಡ ಪರ್ಫೆಕ್ಟಾಗಿ ಆಯಿತು. ಮತ್ತು ಇಲ್ಲಿ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕ್ಲೀನೆಲ್ಲ ಮಾಡಿಕೊಂಡು ಮತ್ತು ಇಲ್ಲಿ ದೇವರಿಗೆ ದೀಪ ಇಡೋಣ ಅಂತ ಹೇಳಿ ಬಂದೆ. ದೀಪ ಎಲ್ಲ ಇಟ್ಟಾಯಿತು. ಕೈ ಮುಗಿದು ಬಂದು ದೀಪ ಇಟ್ಟು ನಾವು ಈ ರೀತಿ ಬೆಳಗ್ಗೆನೇ ದೇವರಿಗೊಂದು ದೀಪ ಇಟ್ಕೊಳ್ಳೋದ್ರಿಂದ ಅಡುಗೆ ಮಧ್ಯದಲ್ಲೇ ಬಂದು ನಾನು ಸ್ನಾನ ಮಾಡಿ ಬಂದಿರ್ತೇನಲ್ವ, ಯಾವಾಗ ಬೇಕಿದ್ದರೂ ನನಗೆ ಟೈಮ್ ಸಿಗುವಾಗ ರಪ್ಪ ಈಚೆಯಿಂದ ಗ್ಯಾಸ್ ಮೇಲೆ ಇಡ್ತೀನಿ, ಈಚೆಯಿಂದ ದೀಪ ಕೂಡ ಇಟ್ಕೊಳ್ತೀನಿ. ಹಾಗೆ ಎಲ್ಲ ಕೂಡ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀನಿ. ಮತ್ತು ಈಚೆಯಿಂದ ಮಕ್ಕಳೆಲ್ಲಾದರೂ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಕೂಡ ಕಿರಿಕಿರಿ ಆಗ್ತದೆ. ಬೆಳಿಗ್ಗೆದು ಸ್ವಲ್ಪ ಆಚೆ ಈಚೆ ಕೂಡ ಆಗ್ತದೆ. ಮಾರ್ನಿಂಗ್ ರೋಟೀನ್ ಕೂಡ ಟೈಮಿಂಗ್ ಚೇಂಜ್ ಆಗ್ತದೆ. ಹಾಗೆ ದೀಪ ಎಲ್ಲ ಇಟ್ಟು ಬಂದು ಪಾತ್ರೆ ಎಲ್ಲ ವಾಶ್ ಆಗಲಿಕ್ಕಿತ್ತು. ಎಲ್ಲ ಕೂಡ ಅಡುಗೆ ಆದ ತಕ್ಷಣ ನಾನು ತೊಳ್ಕೊಂಡ್ಬಿಡ್ತೀನಿ. ಈ ರೀತಿ ತೊಳ್ಕೊಳ್ಳೋದ್ರಿಂದ ಅವಾಗವಾಗ ಕಿಚನ್ ಕ್ಲೀನಾಗಿ ಬಿಡ್ತದೆ, ಮತ್ತು ರಾಶಿ ಕೂಡ ಬೀಳೋದಿಲ್ಲ. ಹಾಗೆ ಒಮ್ಮೆಗೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನೀಟಾಗಿ ಒರೆಸಿಟ್ಕೊಂಡ್ಬಿಡ್ತೀನಿ. ಇಲ್ಲಿ 10 ನಿಮಿಷ ಕೂಡ ಆಗಿತ್ತು ವಿಜಿಲಾಗಿ. ಹಾಗೆ ಈಗ ಕುಕ್ಕರ್ ಬಾಯಿ ಕೂಡ ತೆಗೆಯುವ, ಹೇಗೆ ಬಂದಿದೆ ಅಂತ ಹೇಳಿ ನೋಡುವ ನಾವು. ನೋಡಿ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಬಿರಿಯಾನಿ. ನೋಡಿ ಗೈಸ್, ನೀರೆಲ್ಲ ಕರೆಕ್ಟಾಗಿದೆ. ಹೇಗೆ ಬಂದಿದೆ ನೋಡಿ, ಮಶ್ರೂಮ್ ಎಲ್ಲ ಮೇಲೆ ಬಂದಿದೆ. ಒಮ್ಮೆ ಮಿಕ್ಸ್ ಕೊಟ್ಟರೆ ಆಯಿತು. ಎಲ್ಲ ಕರೆಕ್ಟಾಗಿ ಆಗಿದೆ. ಸೂಪರಾಗಿ ಬಂದಿದೆ ಕೂಡ. ಈಗ ಟೇಸ್ಟ್ ಹೇಗಂತ ಮಾಡುವ. ನೋಡಿ ಗೈಸ್, ಈಗ ಟೇಸ್ಟ್ ಮಾಡ್ತಿದ್ದೀವಿ ಹೇಗಂತ ಹೇಳಿ. ಸೂಪರಾಗಿ ಬಂದಿದೆ ಗೈಸ್. ಇದು ಚಿಕನ್ ಮತ್ತು ಮಶ್ರೂಮ್ ಅಂತ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ಚಿಕನ್ ಬಿರಿಯಾನಿ ಥರನೇ ಬಂದಿದೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ದಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದನ್ನು ನಾವು ಬಾಸ್ಮತಿ ಅಕ್ಕಿ ಬಿಟ್ಟರೆ ಈ ಥರ ಜೀರಾ ರೈಸಲ್ಲಿ ಮಾಡ್ಕೋಬೋದು, ಕೋಲಂ ರೈಸಲ್ಲಿ ಮಾಡ್ಕೋಬೋದು, ಮತ್ತು ಸೋನಾ ಮಸೂರಿ ರೈಸಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಮತ್ತು ಚಿಕನ್ ಬಿರಿಯಾನಿ ಅಷ್ಟೇ ಟೇಸ್ಟ್ ಹಾಗೆ ಕೊಡ್ತದೆ. ಹೇಗೆ ಬಂತಂತ ಕಮೆಂಟ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಚೆನ್ನಾಗಿ ಬಂದಿದೆ, ಒಂದ್ಸಲ ಟ್ರೈ ಮಾಡಿ. ಹಂಗೆ ಬಂದಿರುತ್ತೆ, ಸೂಪರ್ ಬಂದಿದೆ. ಇನ್ನೊಂದ್ಸಲ ಟ್ರೈ ಮಾಡಬೇಕು, ಇನ್ನೊಂದ್ಸಲ ಮಾಡಬೇಕು, ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತದೆ. ಅಷ್ಟು ಟೇಸ್ಟಿಯಾಗಂತ ಸೂಪರಾಗಿದೆ. ಅದು ಮಶ್ರೂಮ್ ಜೊತೆಗೆ ಒಂದೊಂದು ಬೈಟು ಕೂಡ ಸೂಪರ್ ಅನ್ನಿಸ್ತದೆ. ಫ್ರೆಂಡ್ಸ್, ಇದೇ ಥರ ವಿಡಿಯೋಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ಸ್ ಮಾಡಿ.
ನಮ್ಮಮ್ಮ ಅಡುಗೆಯಲ್ಲಿ ಈಗಂತೂ ಎಕ್ಸ್ಪರ್ಟ್ ಆಗಿದ್ದಾರೆ. ಸೊ ನೀವು ಯಾವ ಥರ ರೆಸಿಪಿ ಬೇಕು ಅದನ್ನ ಕಮೆಂಟ್ ಮಾಡಿ, ಅವ್ರು ಮಾಡೇ ಮಾಡ್ತಾರೆ. ಅದೇ ರೀತಿ ಆನೆಸ್ಟ್ ರಿವ್ಯೂ ಹೇಳ್ತಾರೆ, ಚೆನ್ನಾಗಿದೆ ಇಲ್ವಾ ಅಂತ ಹೇಳ್ತಾರೆ. ಕಮೆಂಟ್ ಮಾಡಿ, ಅದೇ ರೀತಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ.